ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ, ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಯಪುರನಲ್ಲಿ. ಆದರೆ ಈ ವರ್ಷ ನಮ್ಮ ನಂದು ಗಡಿಗೆಯವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆ ಅಂದ್ರೆ ಹೆಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರವರು ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ, ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಕುಪ್ಪಂದವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ, KGF ಗಣೇಶ್ ಅವರಿಗೆ ವಿಜಯಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮುಖಂಡರೇ, ಹಿರಿಯರೇ, ಅಣ್ಣ ತಮ್ಮಂದ್ರೆ, ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೇ, ಇವತ್ತು ಇಲ್ಲ ಭಾಷಣ ಮಾಡಕ್ ಬಿಡ್ರಿ, BRP ಹಿಂದಗಡೆ ಮಾಡೋಣ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ. ಎಲ್ಲರೂ ಕೊಡಿ ಭಗವಾನ್ ರಾಜ ತರ್ತೀರಿಲ್ಲೋ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತೀರಿಲ್ಲೋ. ಪಾಕಿಸ್ತಾನಕ್ಕೆ ಮೆಟ್ಟಲು ಹೊಡಿದಕ್ಕೇನು ಪೊಲೀಸರದ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡ್ಯಾವ್ರೆ, ಕರ್ನಾಟಕದಾಗ ಮೊಗಜಾಂಡ ಹಾರಿಸವ್ರೆ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹಂಗೆ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಾಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ, ನಾವು ಚಾವಾದೀವಿ. ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನು ಚಪ್ಪಲಿಲ್ಲೇ ನನ್ನ ಫೋಟೋ ಕೊಡದಿರಲ್ಲ, 28ರ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋತ ಕಾಲ ಬರ್ತದೆ.
ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್